ಕೀರ್ತನೆ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಹಲ್ಲೇಲೂಯ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಿ. ಇದುವರೆಗೂ ನಾವು ದೇವರನ್ನ ಆರಾಧನೆಯನ್ನು ಮಾಡಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಒಂದು ಸ್ವಲ್ಪ ಸಮಯ ಈ ಕೀರ್ತನೆ 121 ನಾವು ಧ್ಯಾನಿಸಿ ನಾವು ತಿರುಗಿ ದೇವರನ್ನು ಆರಾಧಿಸೋಣ. ದೇವರು ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ ದೇವರು ನಮ್ಮನ್ನು ಕಾಯ್ದು ನಡೆಸಿದವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಈ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವಾಗೆ, ಆತನನ್ನು ಸ್ತುತಿಸುವಾಗೆ, ಆತನ ವಾಕ್ಯಗಳನ್ನು ಧ್ಯಾನಿಸುವಾಗೆ, ದೇವರು ಕೊಟ್ಟಂತಹ ಈ ಕೃಪೆಗಾಗಿ, ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರೋಣ. ಹಲ್ಲೇಲೂಯ. ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಅದು ಇಬ್ರಿಯ 13ನೇ ಅಧ್ಯಾಯ ಅದರ 8ನೇ ವಚನವನ್ನು ನಾವು ಓದೋದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು ಎಂಬುದಾಗಿ. ಹಲ್ಲೇಲೂಯ. ಎಷ್ಟು ವರ್ಷಗಳು, ಎಷ್ಟು ತಿಂಗಳುಗಳು, ಎಷ್ಟು ದಿನಗಳು ಬದಲಾದರೂ ಕೂಡ ಈ ದೇವರ ವಾಕ್ಯ, ಈ ಪರಿಶುದ್ಧವುಳ್ಳ ದೇವರ ವಾಕ್ಯ ಅದು ಮಾರ್ಪಡೋದಿಲ್ಲ. ಆತನ ಕೃಪೆ ಅದು ಮಾರ್ಪಡದಂತ ಕೃಪೆ ಆಗಿದೆ. ಹಲ್ಲೇಲೂಯ. ನಾವು ನೀವು ಸ್ತುತಿಸುವಂತ ದೇವರು, ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು, ಆತನು ನೆನ್ನೆ ಇದ್ದ ಹಾಗೆ ಈ ದಿನವೂ ನಿರಂತರವೂ ಎಂದೆಂದಿಗೂ ಆತನು ಇರುವಂತ ದೇವರಾಗಿದ್ದಾನೆ. ಹಲ್ಲೇಲೂಯ. ಯಾಕೆಂದರೆ ಆತನೇ ಸರ್ವಶಕ್ತನಾಗಿದ್ದಾನೆ, ಆತನು ಸರ್ವವನ್ನ ಬಲ್ಲವನಾಗಿದ್ದಾನೆ, ಆತನು ಸದಾ ನಮ್ಮೊಂದಿಗೆ ಇರುವಂತ ದೇವರಾಗಿದ್ದಾರೆ. ಹಲ್ಲೇಲೂಯ. ರೋಮ 11ನೇ ಅಧ್ಯಾಯ ಅದರ 33ನೇ ವಚನವು ಹೀಗೆ ಹೇಳುತ್ತೆ. ಆತನು ಸುಜ್ಞಾನ ಶ್ರೇಷ್ಠನು ಎಂಬುದಾಗಿ. ಕೀರ್ತನೆ 119 ಅದರ 90ನೇ ವಚನವು ಹೀಗೆ ಹೇಳುತ್ತೆ. ಆತನು ನಂಬಿಗಸ್ತನು ಎಂಬುದಾಗಿ. ಹೀಗೆ ಅನೇಕ ವಾಕ್ಯಗಳನ್ನು ನಾವು ದೇವರ ಸತ್ಯವೇದದಲ್ಲಿ ನಾವು ಓದೋದಾದ್ರೆ ಅನೇಕ ವಾಕ್ಯಗಳು ಹೀಗೆ ಹೇಳುತ್ತೆ. ಆತನು ಸರ್ವೋತ್ತಮನು ಎಂಬುದಾಗಿ, ಆತನು ಪ್ರೀತಿ ಸ್ವರೂಪನು ಎಂಬುದಾಗಿ, ಆತನು ಕೃಪಾ ಸಂಪೂರ್ಣನು ಎಂಬುದಾಗಿ. ಹಲ್ಲೇಲೂಯ. ಈ ಮಾರ್ಪಡದಂತ ಕೃಪೆಯನ್ನು ನಾವು ನಂಬಿರುವಾಗ, ಈ ಮಾರ್ಪಡದಂತ ದೇವರ ವಾಕ್ಯದ ಮೇಲೆ ನಾವು ಆತುಕೊಂಡಿರುವಾಗ ಆತನು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡೋದಿಲ್ಲ. ಒಂದು ವೇಳೆ ಮನುಷ್ಯರಿಂದ ನಾವು ಕೈ ಬಿಡಲ್ಪಟ್ರು, ಒಂದು ವೇಳೆ ನಾವು ನಂಬಿದಂತ ಜನರಿಂದ ನಾವು ಕೈ ಬಿಡಲ್ಪಟ್ರು, ಈ ಲೋಕದಲ್ಲಿ ನಾವು ಯಾರಿಂದಲೇ ಕೈ ಬಿಡಲ್ಪಟ್ರು, ಆದ್ರೆ ಇವತ್ತು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡೋದಿಲ್ಲ, ಆತನು ನಮ್ಮನ್ನು ಕುಗ್ಗಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ, ಸೋತು ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ಕಾರಣ ಏನೆಂದ್ರೆ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೇಲೂಯ. ಇದುವರೆಗೂ ನಡೆಸಿರುವ ದೇವರು ಆತನೇ ಆಗಿದ್ದಾನೆ, ಕೊನೆಯವರೆಗೂ ನಡೆಸುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೇಲೂಯ. ಇಲ್ಲಿ ಕೀರ್ತನೆ 121 ನಾವು ನೋಡುವಾಗ ಇದರ 1ನೇ ಮತ್ತು 2ನೇ ವಚನವನ್ನು ನೋಡ್ರಿ. ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಇಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡುವಾಗ ಇಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ. ನನ್ನ ಸಹಾಯವು ಅದು ಎಲ್ಲಿಂದ ಬರುವುದು ಎಂದರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ಎಂಬುದಾಗಿ. ಇವತ್ತು ನಮಗೆ ಬೇಕಾಗಿರುವಂತ ಸಮಾಧಾನ ಆಗಿರ್ಬೋದು, ಇವತ್ತು ನಮಗೆ ಬೇಕಾಗಿರುವಂತಹ ರಕ್ಷಣೆ ಆಗಿರ್ಬೋದು, ಇವತ್ತು ನಮಗೆ ಬೇಕಾಗಿರುವಂತಹ ಆಶೀರ್ವಾದಗಳಾಗಿರ್ಬೋದು, ನಮಗೆ ಬೇಕಾಗಿರುವಂತಹ ನಿತ್ಯ ಜೀವವಾಗಿರ್ಬೋದು, ನಮಗೆ ಸಮಾಧಾನವಾಗಿರ್ಬೋದು, ಅದು ಸಿಗುವಂತದ್ದು ಅದು ಮನುಷ್ಯರಿಂದ ಅಲ್ಲ, ಮತ್ತಾರಿಂದ ಅನ್ನೋದಾದ್ರೆ ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳ್ತಾ ಇದೆ. ಭೂಮಿ ಆಕಾಶಗಳನ್ನ ನಿರ್ಮಿಸಿದಂತಹ ಯೆಹೋವನಿಂದಲೇ ಎಂಬುದಾಗಿ. ಹಲ್ಲೇಲೂಯ. ಹಲ್ಲೇಲೂಯ. ಇವತ್ತು ನಾವು ದೇವರಿಂದ ಏನಾದ್ರೂ ಹೊಂದಿಕೊಳ್ಳಬೇಕಾದ್ರೆ, ಇವತ್ತು ನಾವು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಎನ್ನುವುದಾದ್ರೆ ನಾವು ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಹಲ್ಲೇಲೂಯ. ಕಷ್ಟಗಳಲ್ಲಿ ನಾವು ಹಾದು ಹೋಗ್ತಾ ಇದೀವ, ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇದೀವ, ಅನೇಕ ರೀತಿಯ ಶೋಧನೆಗಳಲ್ಲಿ, ಸೈತಾನನ ಕಟ್ಟುಗಳಲ್ಲಿ ನಾವು ಹಾದು ಹೋಗ್ತಾ ಇದೀವ, ಯಾವುದೇ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇದ್ರು ಕೂಡ ಮನುಷ್ಯರ ಸಹಾಯವನ್ನು ನಾವು ಎದುರು ನೋಡದ ಹಾಗೆ ಇಲ್ಲಿ ಕೀರ್ತನೆ 121 1ನೇ ವಚನವು ಹೇಳುವ ಪ್ರಕಾರ ನಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತಿ ನಾವು ಪ್ರಾರ್ಥಿಸೋದಾದ್ರೆ, ವಿಜ್ಞಾಪಿಸೋದಾದ್ರೆ, ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸೋದಾದ್ರೆ ಆತನೇ ನಮ್ಮ ಎಲ್ಲ ಸಮಸ್ಯೆಗಳನ್ನ, ಕಷ್ಟಗಳನ್ನ, ರೋಗಗಳನ್ನ ಆತನು ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೇಲೂಯ. ಹಲ್ಲೇಲೂಯ. 3ನೇ ವಚನವನ್ನ ನೋಡ್ರಿ. ಆತನು ನಿನ್ನ ಪಾದಗಳನ್ನು ಕದಲುಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. 5ನೇ ವಚನವನ್ನು ನೋಡ್ರಿ. ನಿನ್ನನ್ನು ಕಾಯುವವನು ಯೆಹೋವನೇ ಎಂಬುದಾಗಿ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಲ್ಲೇಲೂಯ. ಇವತ್ತು ನಾವು ಯಾವುದಕ್ಕೂ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಸಮಸ್ಯೆಗಳಲ್ಲಿ ನಾವು ಇರ್ಬೋದು, ಕಷ್ಟಗಳಲ್ಲಿ ನಾವು ಇರ್ಬೋದು, ಅನೇಕ ರೀತಿಯ ರೋಗಗಳಲ್ಲಿ, ಶೋಧನೆಗಳಲ್ಲಿ ನಾವು ಇರ್ಬೋದು,
ಇರಬಹುದು. ಆದ್ರೆ ಕಾಯುವ ಕರ್ತನು ನಮ್ಮ ಜೊತೆಯಲ್ಲಿ ಇರುವುದಾದ್ರೆ ನಾವು ಯಾವುದಕ್ಕೂ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಮಗೆ ವಿರುದ್ಧವಾದ ಯಾವ ಆಯುಧಗಳಾಗಿರ್ಬೋದು, ನಮಗೆ ವಿರುದ್ಧವಾದ ಮಾಟಗಳಾಗಿರ್ಬೋದು, ನಮಗೆ ವಿರುದ್ಧವಾದ ಶೋಧನೆಗಳಾಗಿರ್ಬೋದು, ಯಾವುದು ದೇವರು ನಮ್ಮ ಜೀವಿತದಲ್ಲಿ ಫಲಿಸೋದಕ್ಕೆ ಬಿಡೋದಿಲ್ಲ. ಕಾರಣ ಏನೆಂದರೆ, ಈಗೋ ಇಸ್ರಾಯೇಲರನ್ನು ಆತನು ತೂಗಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಇಂದು ನಿಮ್ಮನ್ನು ಕಾಯುವಾತನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. 5ನೇ ವಚನವು ಹೇಳುವ ಪ್ರಕಾರ, ನಿನ್ನನ್ನು ಕಾಯುವವನು ಯೆಹೋವನೇ ಎಂಬುದಾಗಿ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತೆ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದೋದಾದ್ರೆ, ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ, ದೇವರು ನಂಬಿಗಸ್ತನು ಎಂಬುದಾಗಿ. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುವಂತೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಪರಿಶೋಧನೆಗಳು ಬಂದರು, ಇವತ್ತು ನಾವು ಅನೇಕರಿಂದ ನಾವು ಕೈ ಬಿಡಲ್ಪಟ್ಟರು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಂಬಿಗಸ್ತನಾದ ದೇವರು ಎಂಬುದಾಗಿ, ನಾನೇ ನಿಮ್ಮೊಂದಿಗೆ ಇರುವಂತ ದೇವರು ಎಂಬುದಾಗಿ. ಆತನು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡೋದಿಲ್ಲ. ಒಂದು ವೇಳೆ ಮನುಷ್ಯರು ಕೈ ಬಿಟ್ಟರು, ಆತನು ನಮ್ಮನ್ನು ಕೈ ಬಿಡೋದಿಲ್ಲ. ಕೊನೆಯವರೆಗೂ ನಡೆಸುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲರನ್ನು ಕಾಯುವ ದೇವರು ಇಂದು ನಿಮ್ಮನ್ನ ಕಾಯುವಂತ ದೇವರಾಗಿದ್ದಾನೆ. ಇವತ್ತು ನಾವು ಅನೇಕ ವಿಷಯಗಳಿಗೆ ನಾವು ಸೋತು ಹೋಗ್ತೀವಿ, ಅನೇಕ ವಿಷಯಗಳನ್ನ ನಾವು ನೆನೆಸಿ ನಾವು ಸೋತು ಹೋಗ್ತೀವಿ. ಆದ್ರೆ ಸೋತು ಹೋಗದ ಹಾಗೆ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಾದ್ರೆ, ನಾವು ನಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತಿ ನಾವು ಪ್ರಾರ್ಥಿಸೋದಾದ್ರೆ, ವಿಜ್ಞಾಪಿಸೋದಾದ್ರೆ, ದೇವರೇ ನಮ್ಮ ಎಲ್ಲಾ ಕಷ್ಟಗಳಿಂದ ಸಮಸ್ಯೆಗಳಿಂದ ಆತನು ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಕೀರ್ತನೆ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ಕಣ್ಣುಗಳನ್ನು ಮುಚ್ಚಿ ಈ ಕೀರ್ತನೆಗಾಗಿ 1 ನಿಮಿಷ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರೇ, ಈ ಸಮಯಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಿದ್ದೇನೆ ಕರ್ತನೆ. ದೇವರೇ, ಇದುವರೆಗೂ ನಿನ್ನನ್ನು ಆರಾಧಿಸುವಾಗಿ, ನಿನ್ನನ್ನು ಸ್ತುತಿಸುವಾಗಿ, ನಿನ್ನನ್ನು ಕೊಂಡಾಡುವಾಗಿ ಕರ್ತನೆ ಕೊಟ್ಟ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ಬರುವಂತವರು ಇನ್ನು ಸರಿಯಾದ ಸಮಯಕ್ಕೆ ಬಂದು ದೇವರೇ ನಿನ್ನನ್ನು ಆರಾಧಿಸಿ ನಿನ್ನನ್ನು ಸ್ತುತಿಸುವಾಗಿ ನೀನು ಸಹಾಯ ಮಾಡು ಕರ್ತನೆ. ಮುಂದಿನ ಎಲ್ಲ ಭಾಗದಲ್ಲಿಯೂ ಕರ್ತನೆ ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ ಕರ್ತನೆ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಅತಿ ಬೇಗನೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದುತ್ತಾ ಇದ್ದೇನೆ ತಂದೆ. ಆಮೇನ್ ಆಮೇನ್.